ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಕರ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಕರ ರಾಶಿಯವರಿಗೆ ಮತ್ತು ಮಕರ ಲಗ್ನದಲ್ಲಿ ಜನಿಸಿದವರಿಗೆ ಈ ಒಂದು ವರ್ಷದಲ್ಲಿ ಗುರು ಮತ್ತು ಶನಿಯ ಒಂದು ಸಂಚಾರದಿಂದ ತುಂಬಾ ಒಂದು ಮಿಶ್ರ ಫಲಿತಾಂಶಗಳು ದೊರೆಯುತ್ತಿದೆ. ಏನಪ್ಪ ಅಂದರೆ, ವಿದ್ಯಾರ್ಥಿ ಜೀವನದಲ್ಲಾಗಿರ್ಬೋದು, ಅವರ ಒಂದು ನೌಕರಿ ಜೀವನದಲ್ಲಾಗಿರ್ಬೋದು, ರೈತಾಪಿ ಜೀವನದಲ್ಲಾಗಿರ್ಬೋದು, ವಿವಿಧ ವೃತ್ತಿ ಕ್ಷೇತ್ರದಲ್ಲಾಗಿರ್ಬೋದು. ಪ್ರಥಮವಾಗಿ ಮಕರ ರಾಶಿಯವರು ಅಂತ ಹೇಳಿದ ತಕ್ಷಣ ಅವ್ರಿಗೆ ಒಂದು ಚಾಲೆಂಜ್ ಟೇಕರ್ ಅಂತಲೂ ಸಹಿತ ಹೇಳ್ಬೋದು. ಮಕರ ರಾಶಿಯವರು ಪ್ರತಿಯೊಂದೂ ಸಹಿತ ಚಾಲೆಂಜ್ ತಗೊಂಡೇ ಮುಂದೆ ಬರ್ತಾ ಇರ್ತಾರೆ. ಈ ಒಂದು ವರ್ಷದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ತುಂಬ ಪರಿಶ್ರಮವನ್ನು ಪಡಬೇಕಾಗತ್ತೆ. ಕಷ್ಟಪಟ್ಟು ಅವ್ರ ಮೇಲೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಮ್ಮ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದಲೇ ತಮ್ಮನ್ನು ತುಳಿಯುವಂತಹ ಶತ್ರುಗಳ ಒಂದು ಸಂಖ್ಯೆನೂ ಸಹಿತ ಜಾಸ್ತಿ ಆಗ್ತಾ ಹೋಗುತ್ತೆ. ತಾವು ಎಲ್ಲಿರ್ತೀರಿ ಅಲ್ಲೇ ಅದನ್ನು ತಡಿಬೇಕು ಅನ್ನುವಂತಹ ಒಂದು ಸಂಚು, ಒಳಸಂಚು, ಒಳ ವಿಚಾರಗಳು ನಡೀತಾ ಇರ್ತವೆ. ಅವಕ್ಕೆಲ್ಲವಕ್ಕೂ ಸಹಿತ ತಾವು ಧೃತಿಗೆಡದಲೆ ತಮ್ಮ ಪರಿಶ್ರಮದ ಮೇಲೆ ತಾವು ನಂಬಿಕೆಯನ್ನು ಇಟ್ಟು, ತಮ್ಮ ಜೀವನದ ಗುರಿಯ ಮೇಲೆ ತಾವು ನಂಬಿಕೆಯನ್ನು ಇಟ್ಟು ಮುಂದುವರಿತಾ ಹೋದರೆ ಅವರು ಯಾರೂ ಸಹಿತ ನಿಮಗೇನು ಮಾಡಲಿಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಮಾರ್ಗದರ್ಶನ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಗುರುವಿನ ಮಾರ್ಗದರ್ಶನದ ಜೊತೆಯಲ್ಲಿ ತಮ್ಮ ಒಂದು ಜೀವನದ 2025 ಪ್ರಾರಂಭೋತ್ಸವವಾಗುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಶೈಕ್ಷಣಿಕ ಜೀವನದಲ್ಲಿದ್ದವ್ರಿಗೆ ಆರ್ಥಿಕವಾದಂತಹ ಲಾಭ ಮತ್ತು ಉತ್ತಮವಾದಂತಹ ಒಂದು ಅಧಿಕಾರದ ಒಂದು ವಿಚಾರದಲ್ಲಿ ಲಾಭಗಳು ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿಶೇಷವಾಗಿ ಮಕರ ರಾಶಿಯಲ್ಲಿ ಜನಿಸಿದವ್ರಿಗೆ ಅವಕಾಶವಾದಿಗಳಾಗಿರ್ತೀರಿ. ಅವಕಾಶಗಳಿಗೆ ತಾವು ತುಂಬನೇ ಹಪಾಪಿಸ್ತಾ ಇರ್ತೀರಿ. ಈ ಒಂದು ವರ್ಷ ಆ ಅವಕಾಶಗಳು ಸಿಕ್ಕಿದಾಗ ಯಾವುದೇ ಕಾರಣಕ್ಕೂ ಸಹಿತ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪರಿಶ್ರಮವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪರಿಹಾರಗಳು ತಮ್ಮ ಜೊತೆಯಲ್ಲೇ ಇರ್ತವೆ. ಪ್ರಯತ್ನಕ್ಕೆ ತಕ್ಕಂಥ ಫಲ ತಮಗೆ ಸಿಗುತ್ತೆ. ರೈತರಿಗೆ ಸಾಲಬಾಧೆಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ ಅವರ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಳ್ಳುವಂಥದ್ದು, ಮನೆಯಲ್ಲಿ ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಮತ್ತು ಸತಿಪತಿಯ ಒಂದು ಸಂಬಂಧದಲ್ಲಿ ವಿಭಿನ್ನತೆಗಳಾಗುವಂಥದ್ದು, ವೀರ್ಯ ನಾಶವಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ನಡೀತಾ ಹೋಗುತ್ತೆ. ಮಕರ ರಾಶಿಯವರಿಗೆ ತುಂಬಾ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಆಹಾರ ಪದ್ಧತಿಯಲ್ಲಿ ಅತಿಯಾದಂತಹ ಒಂದು ಮಾನಸಿಕ ಖಿನ್ನತೆ, ಅತಿಯಾಗಿ ತಾವು ಸ್ಟ್ರೆಸ್ಸನ್ನು ತಗೊಳ್ಳೋದ್ರಿಂದ ತಮ್ಮ ಆರೋಗ್ಯದ ಸ್ಥಿತಿಯನ್ನು ತಾವೇ ಕೆಳಮಟ್ಟಕ್ಕೆ ತಳ್ತಾ ಹೋಗ್ತೀರಿ. ಯಾವುದೇ ಸಮಸ್ಯೆಯಾಗಲಿ, ಯಾವುದೇ ಒಂದು ದೋಷವಾಗಲಿ, ಅದಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ ಸಿಕ್ಕೇ ಸಿಗುತ್ತೆ, ಇದ್ದೇ ಇರುತ್ತೆ. ಅದನ್ನು ತಾವು ಅರ್ಥ ಮಾಡಿಕೊಂಡು ಮುಂದುವರೆದ್ರೆ ಯಾವುದೇ ಸಮಸ್ಯೆಗಳು ತಮಗೆ ದೊಡ್ಡದಾಗಿ ಕಾಣಿಸೋದಿಲ್ಲ. ನನ್ನ ಪ್ರೀತಿಯ ವೀಕ್ಷಕರೇ, ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿದವ್ರಿಗೆ 2025 ಒಂದು ಉನ್ನತವಾದಂತಹ ಒಂದು ಸ್ಥಾನಕ್ಕೆ ನಿಮಗೆ ತೆಗೆದುಕೊಂಡು ಹೋಗುತ್ತೆ. ಸಂತಾನ ಸಮಸ್ಯೆಯನ್ನು ಯಾರು ಅನುಭವಿಸ್ತಾ ಇರ್ತೀರಿ ಅವರಿಗೆ ಸಂತಾನ ಸಮಸ್ಯೆ ಪರಿಹಾರವಾಗುವಂಥದ್ದು. ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳಾಗ್ತಾ ಇದ್ರೆ ಅದನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಭಗವಂತ ತಮಗೆ ನೀಡ್ತಾನೆ. ನೌಕರಿಯಲ್ಲಿ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ. ರಾಜಕಾರಣಿಯಾಗಿದ್ದರೆ ಉನ್ನತವಾದಂತಹ ಒಂದು ಕ್ಷೇತ್ರಕ್ಕೆ
ತಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಹ ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಆ ಪ್ರಯತ್ನ ಸಫಲವಾಗುವಂತಹ ಸಾಧ್ಯತೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತಮಗೆ ಉನ್ನತವಾದಂಥ ಸಾಧನೆಗೆ ಪ್ರಶಸ್ತಿಗಳು ದೊರೆಯುವಂಥದ್ದು. ಕೆಲಸವನ್ನು ಯಾರು ಹುಡುಕ್ತಾ ಇರ್ತೀರಿ ಅವ್ರಿಗೆ ಕೆಲವೊಂದು ಆಪರ್ಚುನಿಟಿಗಳು ಅಥವಾ ಅವರೇ ಸ್ವಂತವಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಂತಹ ಒಂದು ಅವಕಾಶಗಳು ಮಕರ ರಾಶಿಗೆ ಸಿಗ್ತಾ ಹೋಗುತ್ತೆ. ಬಾಂಧವ್ಯದಲ್ಲಿ ಬಿರುಕು, ಕೌಟುಂಬಿಕ ಕಲಹಗಳು, ಪಿತೃಕಾರಕ ಮಾತೃಕಾರಕ ಆಸ್ತಿಯಲ್ಲಿ ಸ್ವಲ್ಪ ಕಾನೂನು ಭರಿತವಾದಂತಹ ಸಮಸ್ಯೆಗಳು. ತಾವು ಯಾವುದಾದ್ರೂ ಒಂದು ಸೈಟು ಖರೀದಿಯನ್ನು ಮಾಡಬೇಕಾದ್ರೆ, ಭೂಮಿ ಖರೀದಿಯನ್ನು ಮಾಡಬೇಕಾದ್ರೆ 100 ಸತಿ ಯೋಚನೆ ಮಾಡಿ ಲೀಗಲನ್ನು ಫಸ್ಟ್ ಪರ್ಫೆಕ್ಟಾಗಿ ಮಾಡಿಕೊಂಡು ಮುಂದುವರಿಯೋದು ತುಂಬಾ ಉತ್ತಮ. ವಿಶೇಷವಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ತಾವು ನರಳುತ್ತಾ ಇದ್ದರೆ ಅದನ್ನು ದೂರವಿಟ್ಟು ಆರ್ಥಿಕತೆಯ ಲಾಭಕ್ಕಾಗಿ ವಿಚಾರವನ್ನು ಮಾಡಿ ತಮ್ಮ ಸಂತೋಷವಾದಂತಹ ಒಂದು ಬೆಳವಣಿಗೆಯ ಬಗ್ಗೆ ವಿಚಾರವನ್ನು ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ತಮ್ಮ ಜೀವನದ ಒಂದು ಉತ್ತಮವಾದಂತಹ ಮೆಟ್ಟಿಲನ್ನು ಏರುವಂತಹ ಒಂದು ಇಸ್ವಿ 2025 ನಿಮಗಾಗಿರುತ್ತೆ. ಮಕರ ರಾಶಿಯವರಿಗೆ ಹೆಚ್ಚು ಪ್ರಾಬಲ್ಯದಾಯಕವಾಗಿ ಬರುತ್ತೆ. ಯಾವುದಕ್ಕೂ ಹೆದರಕ್ಕೆ ಹೋಗಬೇಡಿ. ತಮ್ಮ ಪರಿಶ್ರಮವೇ ತಮ್ಮ ದೈವವಾಗಿರುತ್ತೆ. ಕರ್ತವ್ಯದಲ್ಲಿ ದೇವರನ್ನು ಕಾಣಿ. ತಾವು ಮಾಡುತ್ತಿರುವಂತಹ ತಮ್ಮ ಕರ್ತವ್ಯದಲ್ಲೇ ತಾವು ದೇವರನ್ನು ಕಾಣೋದ್ರಿಂದ ಉನ್ನತವಾದಂತಹ ಲಾಭ ತಮ್ಮದಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 8 ಆಯ್ಕೆ ಮಾಡ್ಕೊಳ್ಳಿ. ದೈವಾರಾಧನೆಯಲ್ಲಿ ಶನೇಶ್ವರನ ಆರಾಧನೆಯನ್ನು ಮಾಡಿ ಮತ್ತು ಈ ಒಂದು ವರ್ಷ ಉಜ್ವಲವಾಗಿರಲಿ ಅಂತ ನಾವಿಲ್ಲಿ ಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ನ ತೆಗೆದುಕೊಂಡು ನಮ್ಮ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಆದರದ ಸ್ವಾಗತ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಕರ ರಾಶಿಯ ವಿಶೇಷವಾದಂಥ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.